ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಂಗೆ ಹುಷಾರಿದ್ದಿಲ್ಲ, ಅದಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಊರಿಗೆ ಹೋಗಿ ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಪಾಪ ವಿಶು ಎಷ್ಟು ಚೆನ್ನಾಗಿ ಕೋಪರೇಟ್ ಮಾಡ್ದೆ ಈ 3 ಡೇಸ್ ಅಂತಂದರೆ ಇದು ನನ್ನ ಮಗುನೇ ಅಪ್ಪ ಅಂತ ಅನ್ನಿಸ್ತು. ಇಷ್ಟು ಡೀಸೆಂಟ್ ಬಾಯ್ ನನಗೆ ಪಾಪ ಅವ್ನು ಆಡ್ಸೋಕ್ಕೆ ಆಗ್ತಾ ಇರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಕೋಪರೇಟ್ ಮಾಡ್ದೆ ನನಗೆ. ಈ 3 ಡೇಸ್ ಹಠ ಮಾಡಿದ್ದೀರಾ ಎಷ್ಟು ಮುದ್ದು ಮಗು ಅಂತ ಅನ್ನಿಸ್ತು ನನಗೆ. ಊರಿಗೆ ಹೋಗೋಣ ಅಂತ ಹೇಳಿದ ತಕ್ಷಣ ಎಷ್ಟು ಬೇಗ ರೆಡಿ ಆಗಿದೆಯಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕಾಮೆಂಟ್ ಮಾಡ್ತಾಯಿದ್ರು. ಸ್ವಲ್ಪ ರೆಸ್ಟ್ ಸಿಗುತ್ತಲ್ವ, ಏನೋ ಅಷ್ಟೊತ್ತಿಗೆ ನನಗೆ ಒಂದು ಸ್ವಲ್ಪ ರಿಕವರ್ ಆಗಿದ್ದೆ. ಮತ್ತು ನಮ್ಮ ಮನೆಯವರಲ್ಲಿ ಬಿಟ್ಬಿಟ್ಟು ಆಫೀಸ್ ಕೆಲಸ ಇರುತ್ತೆ, ಮತ್ತು ಅವ್ರು ವಾಪಸ್ ಬರ್ತಾರೆ ಬ್ಯಾಂಗ್ಳೂರಿಗೆ. ಮತ್ತು ಬ್ಯಾಂಗ್ಳೂರಿಂದ ನನ್ನ ಕರ್ಕೊಂಬರೋಕ್ಕೆ ಅಂತ ಬರ್ತಾರೆ. ಆ್ಯಕ್ಚುಲಿ ಅದೇ ವೀಕಲ್ಲಿ ವಿಶು ಬರ್ತಡೇ ಇರುತ್ತೆ. ನಾನು ಅಂದ್ಕೊಂಡಿದ್ದೆ ನಾನು ರಿಕವರ್ ಆದರೆ ಬಂದು ಬರ್ತಡೇ ಮಾಡೋಣ, ಇಲ್ಲ ಅಂತಂದರೆ ಇಲ್ಲೇ ಸಿಂಪಲ್ಲಾಗಿ ನಮ್ಮೂರಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮನೆಯವರು ಮತ್ತೆ ಸಂಡೇ ಬಂದು ಹೋಗೋಣ, ರಿಕವರ್ ಆಗಿದೆಯಲ್ಲ ಅಷ್ಟು ಇಷ್ಟು, ನಿಮ್ಮಮ್ಮನೂ ಕರ್ಕೊಂಡು ಹೋಗೋಣ ಅಂತಂದರು. ನಮ್ಮಮ್ಮನೂ ಸರಿ ಆಯ್ತು ಹೋಗೋಣ ಬಿಡು ಅಂತಂದರು. ಅದಕ್ಕೆ ನಮ್ಮಮ್ಮ ಅಳಿಯನಿಗೋಸ್ಕರ ಶಾವಿಗೆ ಮಾಡ್ತಾಯಿದ್ರು. ಏನು ಮಗನದು ಏನು ಬರ್ತಾ ಇದೆ ಅಲ್ಲಿ? ಏನಾಗ್ತಾ ಇದೆ? ಏನಾಗ್ತಾ ಇದೆ ಅಲ್ಲಿ? ವಾತ ಏ ಮಾತು ಬಾಲು ಅವ್ರು ಬರ್ತವೆ. ಇರೋ ಸುಸು ಮಾಡಿದ್ಯಲ್ಲೋ. ಇದು ಸರಿಗ ಸುಂಟಾಡಲ್ಲ ಫಸ್ಟ್. ಎಲ್ಲೊಂದ ಪತ್ತಲ್ಲೇ ಎಲ್ಲಿ ಹೋಗೋ ತುಪ್ಪಾನ ಅಲ್ಲ. ಶಾವಿಗೆ ತಿಂದು ತುಂಬ ದಿನ ಆಗಿತ್ತು. ನಾನು ವಿಶು ಪ್ರೆಗ್ನೆಂಟಲ್ಲಿ ನಾನು ತಿಂದಿದ್ದು. ನಾನು ಮತ್ತು ನಮ್ಮ ಸಿಸ್ಟರ್ ಮಾಡಿದ್ವಿ. ಆವಾಗ ನಮಗೆ ಗೊತ್ತಿರಲಿಲ್ಲ ಯಾವ ಥರ ಮಾಡಬೇಕು ಅಂತ ಹೇಳಿಬಿಟ್ಟು. ಪ್ರೋಸೆಸ್ ಗೊತ್ತಿತ್ತು, ಬಟ್ ಮುದ್ದೆ ಮಾಡ್ತಾರಲ್ವ, ಸೊ ಆ ಮುದ್ದೆ ಏನು ಮಾಡಿದ್ವಿ ಅಂತಂದರೆ ಸ್ವಲ್ಪ ಮೆತ್ತಗೆ ಮಾಡಿಬಿಟ್ಟಿದ್ವಿ. ಅದೇನಾಗ್ತಿತ್ತು ಅಂತಂದರೆ ಬಂಕ ಮೆತ್ಕೊತಾ ಇತ್ತು, ಚೆನ್ನಾಗಿದ್ದಿಲ್ಲ. ತಿನ್ನೋದಕ್ಕೆ ಒಂಥರ ಅಂಟಂಟಾಗಿ ಇರ್ತಾಯಿತ್ತಲ್ಲ, ಸೊ ಚೆನ್ನಾಗಿದ್ದಿಲ್ಲ. ಅದು ಒಂಥರ ಎಕ್ಸ್ಪೀರಿಯೆನ್ಸ್ ನಮಗೆ. ಅದು ಯಾವಾಗ ಶಾವಿಗೆ ಅಂತ ಹೇಳಿದ್ರು ನನಗೆ ಅದು ಫ್ಲ್ಯಾಶ್ ಆಗುತ್ತೆ, ನಂಗೆ ಬರಲ್ಲ ಏನಕ್ಕಪ್ಪ ಅಂತ ಹೇಳಿಬಿಟ್ಟು. ಮತ್ತು ಈ ಸರಿ ನಮ್ಮಮ್ಮ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸ್ವೀಟ್ ಆಲ್ಮೋಸ್ಟ್ ನಾವು ಜಾಸ್ತಿ ತಿನ್ನೋದಿಲ್ಲ, ಜಸ್ಟ್ ಒಂದು ಸ್ವಲ್ಪ ಟೇಸ್ಟ್ ಮಾತ್ರ ಮಾಡ್ತೀವಿ ಅಷ್ಟೇ. ಚೆನ್ನಾಗಿತ್ತು. ಬಟ್ ನಾನು ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗಿತ್ತು, ಏನು ತಿನ್ನೋಕ್ಕೆ ಆಗ್ತಾಯಿದ್ದಿಲ್ಲ. ಬಟ್ ಇದೊಂಥರ ಸ್ವೀಟಾಗಿ ಚೆನ್ನಾಗಿತ್ತು. ಮತ್ತೆ ತಿಂದಿದ್ದೆಲ್ಲ ಆಯಿತು. ನಮ್ಮಮ್ಮ ಎಲ್ಲ ಪ್ಯಾಕ್ ಮಾಡಿ ತೋಟದ ಹತ್ರ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ನಾವು ಇನ್ನು ಸ್ಟಾರ್ಟ್ ಆಗೋಣ ಅಂತ ಹೇಳಿಬಿಟ್ಟು, ಅವತ್ತು ಅಮಾವಾಸ್ಯೆ ಇರುತ್ತೆ, ಏನೋ ಸ್ಪೆಷಲ್ ಅಮಾವಾಸ್ಯೆನೋ ಏನೋ ಹೇಳ್ತಾಯಿದ್ರು. ಡ್ರೈವರನ್ನು ಫೋನ್ ಮಾಡಿ ಪೂಜೆ ಮಾಡಿ ಕಾರ್ಗೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಮನೆಯವ್ರು ಹೋಗೋವಾಗ ಸರಿ ಪೂಜೆ ಮಾಡು, ಮತ್ತೆ ಹೋಗೋಣ, ಒಂದು ಸ್ವಲ್ಪ ಬೇಗನೆ ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇರ್ತೀನಿ.
ವಿಶು ಪಾಪ ಫುಲ್ ಸೈಲೆಂಟಾಗಿ ಹೋಗಿದ್ದಾನೆ. ಅವನು ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊಂಬರೋದಕ್ಕೆ 5 ಡೇಸಿಂದ ಚೆನ್ನಾಗಿ ಅಡ್ಜಸ್ಟ್ ಆಗೋಗಿದ್ರು. ನೆಕ್ಸ್ಟ್ ವ್ಲಾಗ್ ವಿಶು ಬರ್ತಡೇದಾಗಿರತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ದಿರಾ ನೋಡಿ ವಿಶು ಬರ್ತಡೇ ವ್ಲಾಗ್.